ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಇವತ್ತಿನ ರೆಸಿಪಿ ಪತ್ತಾಗೋಬಿ ಪಲ್ಯ ಮಾಡೋದು ಹೇಗೆ ನೋಡಿ. ಮೊದಲಿಗೆ ಪತ್ತಾಗೋಬಿ ಕಟ್ ಮಾಡಿ ತಗೊಳ್ಳಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ, ಒಂದು ಈರುಳ್ಳಿ ಕಟ್ ಮಾಡಿ, ಕರಿಪತ್ತ, ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ತಗೊಳ್ಳಿ. ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕೋದು ನೋಡಿ. ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಕಡಲೆಬೇಳೆ ನೆನೆಸ್ಕೊಂಡು ಇಟ್ಕೋಬೇಕು. ಈಗ ಎಣ್ಣೆ ಬಿಸಿ ಆಗ್ತಾ ಇದ್ದಂತೆ ಸಾಸಿವೆ ಹಾಕಿ, ಜೀರಿಗೆ ಹಾಕಿ, ಕರಿಪತ್ತ ಹಾಕಿ, ಈರುಳ್ಳಿ ಹಾಕಿ, ಈರುಳ್ಳಿ ಹಾಕಿದ ಮೇಲೆ ಫ್ರೈ ಮಾಡಿ. ಈರುಳ್ಳಿ ಎಲ್ಲ ರೆಡ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ಥರ ಈರುಳ್ಳಿ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದು ಹಾಕಿ. ನಿಮಗೆ ಖಾರ ಎಷ್ಟು ಬೇಕೋ ಪಲ್ಯಕ್ಕೆ ಅಷ್ಟು ನೋಡಿ ಹಾಕಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಎಣ್ಣೆಯಲ್ಲೇ ಹಾಕಿದರೆ ಖಾರ ಚೆನ್ನಾಗಿ ಬಿಡುತ್ತೆ. ಆಮೇಲೆ ನೆನೆಸಿಟ್ಟಿರೋ ಕಡಲೆಬೇಳೆ ಹಾಕಿ, ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ಕಡಲೆಬೇಳೆನ ಎಣ್ಣೆಯಲ್ಲೇ ಹಾಕಿ ಫ್ರೈ ಮಾಡಬೇಕು. ಕಡಲೆಬೇಳೆ ಚೆನ್ನಾಗಿ ಫ್ರೈ ಆದರೆ ಟೇಸ್ಟಿಯಾಗಿರುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 1 ಟೇಬಲ್ ಸ್ಪೂನು ಮಿಕ್ಸ್ ಮಾಡಿ. ನೋಡಿ, ಇವಾಗ 1/2 ಟೇಬಲ್ ಸ್ಪೂನ್ ಅರಿಶಿನ ಹಾಕಿ, ರುಚಿಗೆ ತಕ್ಕಂತೆ ಉಪ್ಪು ಹಾಕಿ, ಮಿಕ್ಸ್ ಮಾಡಿ. ಈಗ ಪತ್ತಾಗೋಬಿ ಕಟ್ ಮಾಡಿದ್ವಲ್ಲ ಅದು ಹಾಕಿ. ಒಂದು ಪತ್ತಾಗೋಬಿ ತಗೊಂಡಿದ್ದೆ ನಾನಿಲ್ಲಿ, ಅಷ್ಟು ಹಾಕಿ ಫ್ರೈ ಮಾಡಿ. ಈ ಥರ ಫ್ರೈ ಮಾಡಿ. ಕಡಲೆಬೇಳೆ ಎಷ್ಟು ಚೆನ್ನಾಗಾಗಿದೆ ನೋಡಿ. ಒಳಗಡೆ ಚೆನ್ನಾಗಿ ಫ್ರೈ ಮಾಡಬೇಕು. ಪತ್ತಾಗೋಬಿ ಎಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಈ ಥರ ಆಯಿತು ಕಲರು. ಈ ಥರ ಕಲರ್ ಬರೋ ತನಕ ಹುರ್ಕೊಳ್ಳಿ. ಲಂಚ್ ಬಾಕ್ಸಿಗೆ ಮಾಡ್ಬೋದು. ಮನೆಯಲ್ಲಿ ಮಧ್ಯಾಹ್ನ ಊಟ ಆದರೂ ಮಾಡ್ಬೋದು. ಪಲ್ಯ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ, ಚಪಾತಿ ಜೊತೆ. ಲಂಚ್ ಬಾಕ್ಸ್ಗಂತೂ ಚೆನ್ನಾಗಿರುತ್ತೆ. ನೋಡಿ, ನೀವು ಒಂದು ಸಲ ಟ್ರೈ ಮಾಡಿ ಇದೇ ಥರ. ಟೇಸ್ಟ್ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.